ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿ ಘಟಕ 13 ಸಂಖ್ಯಾಶಾಸ್ತ್ರ ಅದರಲ್ಲಿ 13.1 ಅಭ್ಯಾಸ 13.1ರಲ್ಲಿರುವ ಪ್ರಶ್ನೆ ಸಂಖ್ಯೆ 2 ಬಿಡಿಸ್ತಾ ಇದ್ದೀನಿ ನೋಡ್ರಿ. ಪ್ರಶ್ನೆ ಬರ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ಕಾರ್ಖಾನೆಯ ನೌಕರರ ಸರಾಸರಿ ದಿನಗೂಲಿ ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡಿಡಿರಿ. ಸರಾಸರಿ ಕಂಡಿಡಿ ಅಂತನ ಅಂದರೆ ಮೂರು ವಿಧಾನದಾಗ ಯಾವುದು ಇದಕ್ಕೆ ಸೂಕ್ತ ಅದ ಅದ್ರ ಮುಖಾಂತರ ನೀವು ದಿನಗೂಲಿ ನೌಕರರ ಸರಾಸರಿ ಕಂಡಿಡಿ ಅಂತಾರೆ. ಇಲ್ಲಿ ಈ ರೀತಿ ಅದೊಂದು ಕೊಟ್ಟಿದ್ದಾರೆ. ದಿನಗೂಲಿ ರೂಪಾಯಿಗಳಲ್ಲಿ ನೌಕರರ ಸಂಖ್ಯೆ ಅಂತ ಕೊಟ್ಟರೆ, ದಿನಗೂಲಿ 500 ರೂಪಾಯಿಯಿಂದ 520 ರೂಪಾಯಿ ಪಡೆಯುವವರ ಸಂಖ್ಯೆ 12 ಜನ, 520ರಿಂದ 540 ಪಡೆಯುವವರ ಸಂಖ್ಯೆ 14 ಜನ, 540ರಿಂದ 560 ಪಡೆಯುವ ಸಂಖ್ಯೆ 8 ಜನ, 560ರಿಂದ 580 ರೂಪಾಯಿ ಪಡೆಯೋರು 6 ಜನ. ಅಂದರೆ 580ರಿಂದ 600 ರೂಪಾಯಿ ಪಡೆಯುವವರ ಜನ 10 ಜನ ಇದ್ದಾರೆ. ಇದು ನಾವು ಸೂಕ್ತ ವಿಧಾನ ಉಪಯೋಗಿಸಿ ಏನು ಕಂಡುಹಿಡಿ ಅಂತಾರೆ ಅವರು? ಸರಾಸರಿ ಕಂಡುಹಿಡಿ ಅಂತಾರೆ. ಇಲ್ಲಿ ನೋಡಿರಿ, ಯಾವುದು ವಿಧಾನ ಬಳಸ್ಬೇಕಂತಂದ್ರೆ ನಾವು ಅಂಕಿ ಸಂಖ್ಯೆಗಳನ್ನು ಈಸಿಯಾಗಿ ನಮಗೆ ಗುಣಾಕಾರ ಮಾಡ್ಲಿಕ್ಕೆ ಬಂದ್ರೆ ನಾವು ನೇರ ವಿಧಾನ ಬಳಸಬೇಕು. ಅಂಕಿ ಸಂಖ್ಯೆಗಳು ದೊಡ್ಡ ಪ್ರಮಾಣದಾಗಿದ್ದವು ಅಂದ್ರೆ ಗುಣಾಕಾರ ಮಾಡಲು ಕಷ್ಟವಾಗುತ್ತದೆ. ಆಗ ನಾವೇನು ಮಾಡಬೇಕು? ಅಂದಾಜು ಸರಾಸರಿ ವಿಧಾನ ಅಥವಾ ಹಂತ ವಿಚಲನ ವಿಧಾನ ನಾವು ಬಳಕೆ ಮಾಡ್ಕೊಳ್ಬೇಕು. ನಾ ಇಲ್ಲೇನು ಮಾಡ್ತಾಯಿದ್ದೀನಿ, ಅಂಕಿ ಸಂಖ್ಯೆಗಳು ನೋಡ್ರಿ ಈ ರೀತಿ ಅಡ್ಡಸಲ್ಲು ಬರೆದಿದ್ದು ನಾವು ಕಂಬಸಲ್ಲೇ ಬರ್ಕೊಳ್ಳೋಣ ಸರಾಸರಿ ಕಂಡುಹಿಡಿಯೋ ಸಲುವಾಗಿ. ಇದಕ್ಕೆ ನಾನು ಏನು ಮಾಡ್ತೀನಿ, ಯಾವ ವಿಧಾನ ಬಳಸ್ತೀನಿ ಅಂದ್ರೆ ಅಂದಾಜು ಸರಾಸರಿ ವಿಧಾನ ಬಳಸ್ತೀನಿ. ಯಾಕಂದ್ರೆ ಇವು ಅಂಕಿ ಸಂಖ್ಯೆಗಳು ದೊಡ್ಡವು ಅದಾವ, ಗುಣಾಕಾರ ಮಾಡಲು ಕಷ್ಟ ಆಗ್ತದೆ. ಅದರಿಂದ ನಾವೇನು ಮಾಡಬೇಕು? ಅಂದಾಜು ಸರಾಸರಿ ವಿಧಾನ ಬಳಸಿ ಸರಾಸರಿಯನ್ನು ಕಂಡುಹಿಡಿತಾ ಇದ್ದೀನಿ. ನೋಡಿ, ಈ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ ಅಡ್ಡು ಸಾಲಲ್ಲಿ. ನಾನು ಇದನ್ನು ಕಂಬಸಾಲಲ್ಲಿ ಬರ್ಕೊಂಡಿದ್ದೀನಿ. ಇದನ್ನು ರೂಪಾಯಿಗಳು ಇದು ದಿನಗೂಲಿ ಅದಲ್ಲ, ಅದನ್ನು ನಾನು ವರ್ಗಾಂತರ ಅಂತ ಬರ್ಕೊಂಡಿದ್ದೀನಿ. 500ರಿಂದ 520, 520ರಿಂದ 540, 540ರಿಂದ 560, 560ರಿಂದ 580, ಈ ರೀತಿ ಆವೃತ್ತಿಗಳು ಇಲ್ಲಿ ಬರ್ಕೊಂಡಿದ್ದೀನಿ. 12, 14, 18, 16, 10. ಅದು ಒಟ್ಟು 50 ಜನ ಅಂತ ನೋಡ್ರಿ. ಅಂದರೆ ನಮಗೆ ಸಿಗ್ಮಾ FI ಏನು ಕೊಟ್ಟಂಗೈತೆ ಅಂದ್ರೆ 50 ಜನ ಅಂತ ಕೊಟ್ಟಂಗೆ, ಅಥವಾ ಇದು ಕೂಡಿದ್ರೆ ನಮಗೆ 50 ಬರ್ತದೆ. ಈಗ ನಾವು ಸೂತ್ರ ನೋಡ್ರಿ, ನಮ್ಗೆ ಏನಿದೆ ಅಂದರೆ ಈ ರೀತಿ ಸೂತ್ರ ಇದೆ. ಅಂದಾಜು ಸರಾಸರಿ ಕಂಡಲಿಕ್ಕೆ ಏನು ಸೂತ್ರ ಅಂದರೆ X ಬಾರ್ ಸಮನಾಗಿದೆ A ಪ್ಲಸ್ ಸಿಗ್ಮಾ FI ಇಂಟು DI ಡಿವೈಡೆಡ್ ಬೈ ಸಿಗ್ಮಾ FI ಅಂತೇಳಿ ಸೂತ್ರ ಅದ. ಈಗ ಇದ್ರ ಮುಖಾಂತರ ನಮಗೆ ಸಿಗ್ಮಾ FI ಸಿಕ್ತು. ಇಲ್ಲಿ A ಅಂತಂದ್ರೆ ಇಲ್ಲಿ ನಾವು ಯಾವಾಗ ಸಿಗ್ತದೆ? ನಾವು ಮಧ್ಯ ಬಿಂದುವನ್ನು ಕಂಡುಹಿಡಿದಾಗ ನಮಗೆ A ಬೆಲೆ ಏನು ಸಿಗ್ತದೆ. ಈಗ ನಾವೇನು ಮಾಡೋಣ? ಮಧ್ಯ ಬಿಂದುವನ್ನು ಕಂಡುಹಿಡಿಯೋಣ. ಮಧ್ಯ ಬಿಂದು ಕಂಡುಹಿಡಿಬೇಕಂದ್ರೆ ಏನಿಲ್ಲ, ಇದು ಕೆಳಮಿತಿ, ಇದು ಮೇಲ್ಮಿತಿ, ಎರಡೂ ಕೂಡಿಸಿ 2ರಿಂದ ಭಾಗಿಸಿದಾಗ ನಮಗೇನು ಸಿಗ್ತದೆ ಅಂತಂದ್ರೆ ಮಧ್ಯ ಬಿಂದು ಸಿಗ್ತದೆ. ನೋಡ್ರಿ, ಒಂದು ಮಾಡ್ತೀನಿ, ಉಳಿದು ಹಾಗೆ ಬರೋಣ. ನೋಡಿರಿ, 520 ಪ್ಲಸ್ 500 ಮೇಲ್ಮಿತಿ ಮತ್ತು ಕೆಳಮಿತಿ ಇವೆರಡು ಕೂಡಿಸ್ಬೇಕು. ಕೂಡಿಸ್ದ ನೋಡ್ರಿ, 0, 2, 5, 10, 1025. 1020ಕ್ಕೆ ನಾನು 2ರಿಂದ ಭಾಗಿಸ್ತೀನಿ. ನೋಡ್ರಿ, ಇವಾಗ ಸಿಗ್ತದೆ 2 5 10, 0 0 ಆಯಿತು. ಇಲ್ಲೇನು 2 ಇಳಿಸ್ಕೊತೀನಿ, 2 1 2 ಆಯಿತು, 2 ಕಳೆದ 0 ಆಯಿತು, ಇಲ್ಲೊಂದು 0 ಹಚ್ಚಿ ಇಲ್ಲೊಂದು 0 ಹಚ್ಚಿಬಿಡ್ತೀನಿ. ಅಂದ್ರೆ ನಮಗಿಲ್ಲಿ ಫಸ್ಟ್ ಮಧ್ಯಬಿಂದು ಏನು ಸಿಕ್ತು? ನಮಗೆ 510 ಅಂತ ಸಿಕ್ತಿಲ್ಲಿ. 510 ಒಂದು ಕಂಡು ಹಿಡಿದ್ರೆ ನಾವೇನು ಉಳಿದಿದ್ದು ನಾವು ಬರೀಬೋದು. ಉಳಿದಿದ್ದು ಹೆಂಗೆ ಬರೀಬೇಕಂತಂದ್ರೆ ಡಿಫ್ರೆನ್ಸ್ ನೋಡಬೇಕು. ಇಲ್ಲಿಂದ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅದ? 500ರಿಂದ 520 ಆಗ್ಬೇಕಂದ್ರೆ 10 ಡಿಫ್ರೆನ್ಸ್ ಅದ. ಈಗ ಅದೇ ರೀತಿ ನಾವು ಈಗ ಇದಕ್ಕೆ ಎರಡನೇದು ಏನು ಬರೀಬೋದು ಅಂದ್ರೆ 510ಕ್ಕೆ 20 ಕೂಡಿಸ್ಬೇಕು, ಅಂದರೆ 530 ಆಗ್ತದೆ. ಮತ್ತು ಇದು ಬರೀಬೇಕಂದ್ರೆ ಮತ್ತೆ 20 ಕೂಡಿಸ್ಬೇಕು, ಅಂದರೆ 550 ಆಗ್ತದೆ. ನೆಕ್ಸ್ಟ್ ಮತ್ತೆ ಇದಕ್ಕೆ 20 ಕೂಡಿಸ್ಬೇಕು, 570 ಆಗ್ತದೆ. ಮತ್ತು ಇದಕ್ಕೆ ಕೂಡಿಸಿದಾಗ ನಮಗೆ 590 ಅಂತ ಆಗ್ತದೆ. ಅದೇ ಈಗ ಇದು ನಾವು ಸೂತ್ರವನ್ನು ಕಂಡುಹಿಡಿಯೋಕೆ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ ನಾವು ಈಗ ಈ ಸೂತ್ರದಲ್ಲಿ A ಅಂತ ಗುರುತಿಸ್ಬೇಕು. A ಅಂತ ಯಾವುದು ಗುರುತಿಸ್ಬೇಕಂತ ನೋಡ್ರಿ, ಇಲ್ಲಿ ಮಧ್ಯಬಿಂದು XIನಲ್ಲಿ ಇಲ್ಲಿ 3 ಸಂಖ್ಯೆ 1 2 3 4 5 ಅವ. ಇದ್ರ ಮಧ್ಯದಲ್ಲಿ ಬರುವುದನ್ನು ನಾವೇನು ಮಾಡೋಣ? A ಅಂತ ಅಂದ್ಕೊಳ್ಳೋಣ್ರಿ. ಮಧ್ಯದಲ್ಲಿ ಇಲ್ಲಿ ಯಾವುದದ? ಇದು
ಎ 550. ಇದಕ್ಕೆ ನಾವು ಏನು ಅಂದ್ಕೊಳ್ಳೋಣ, ಎ ಅಂದ್ಕೊಳ್ಳೋಣ. ಇದು ಅಂದಾಜು ಸರಾಸರಿ ಅಂತ ತಿಳ್ಕೊಳ್ಳೋಣ, ಎ ಅಂತ ಬರ್ಕೊಂಡಿದ್ದೀನಿ. ಅದು ಯಾಕಂದ್ರೆ ಇದು ಫಾರ್ಮುಲಾನೇ ಈ ರೀತಿ ಇದೆ ನೋಡಿರಿ. ಸರಾಸರಿ ಎಕ್ಸ್ ಬಾರ್ ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತಿದೆ. ಈಗ ನಾವು ಇದು ಎ ಅಂತ ಅಂದ್ಕೊಂಡ್ವಿ. ಈಗ ಡಿ ಐ ಕಂಡುಹಿಡಿಬೇಕಂತಂದ್ರೆ ನಾವು ಡಿ ಐ ಹೆಂಗೆ ಕಂಡುಹಿಡಿಬೇಕಂತಂದ್ರೆ ಎಕ್ಸ್ ಐ ಮೈನಸ್ ಎ. ಎಕ್ಸ್ ಐ ಅಂತಂದ್ರೆ ಇದು ಎಕ್ಸ್ ಐ ಇರೋದಿಲ್ಲ, ಎಕ್ಸ್ ಐ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀವಿ ನೋಡ್ರಿ. ಫಸ್ಟ್ ಏನು ಮಾಡಬೇಕು, ಎಕ್ಸ್ ಐದು ಫಸ್ಟ್ ಪಾಯಿಂಟ್ ಏನಿದೆ ನಮಗೆ 510 ಅದ. ಇಲ್ಲಿ ನೋಡಿರಿ ಡಿ ಐ ಕಂಡುಹಿಡಿಲಿಕ್ಕೆ 510, ಇಲ್ಲಿ ಮೈನಸ್ ಬರೀಬೇಕು. ಎ ಅಂದರೆ ಎಲ್ಲ ಇದೆ, ಅಂದಾಜು ಸರಾಸರಿ ಏನು ತೊಗೊಂಡಿದ್ದೆ ನಾನು, ಎ ಅಂದಾಜು ಸರಾಸರಿ ಎ ಅಂದರೆ ಏನು 550 ಆಗಿಲಿಂದ ಬರ್ಕೊಂಡು ಇಲ್ಲಿ 550 ಬರ್ಕೊಂಡಿದ್ದೀನಿ. ಇಲ್ಲಿ ಮೈನಸ್ ಎ ಅಂದರೆ ಏನದ 550 ಈ ರೀತಿ ಬರ್ದು ಎಷ್ಟಾಗ್ತದೆ ನೋಡಿರಿ. ಒಂದು ಪ್ಲಸ್ ಅದ, ಒಂದು ಮೈನಸ್ ಅದ. 550ರಲ್ಲಿ 510 ಕಳಿಬೇಕು. 550ರಲ್ಲಿ ಇದ್ರ ಮೈನಸ್ ಚಿಹ್ನೆ ಅದ, ಇದ್ರ ಪ್ಲಸ್ ಚಿಹ್ನೆ ಅದ. 510 ಕಳೆದಾಗ ಏನು ಸಿಗ್ತದೆ ನಮಗೆ, 0. 5ರಲ್ಲಿ ಒಂದು 4, 5ರಾಗ ಇದು ಕಳೆದ್ರೆ 0. ಅಂದರೆ ಇದರಲ್ಲಿ ಕಳೆದಿರ್ತೀವಲ್ಲ, ಇದ್ರ ಚಿಹ್ನೆ ಬರೀಬೇಕು ನಾವು, ಮೈನಸ್. ಇದು 0 ಬರೀಬೇಕಾಗಿಲ್ಲ, -40 ಹೌದಾ. ಯಾಕಂದರೆ ಇದು ದೊಡ್ಡ ಸಂಖ್ಯೆದಾಗ ಇದು ಸಣ್ಣ ಸಂಖ್ಯೆ ಕಳೆದಾಗ ನಾವು -40 ಅಂತ ಸಿಕ್ತು. -40 ಅಂತ ಸಿಕ್ತು. ಈಗ ಅದೇ ರೀತಿ 500 ಇಲ್ಲಿ ಸೇಮ್ ಹಿಂಗೆ ಇದೇ ರೀತಿ ಎಕ್ಸ್ ಐ ಅಂದರೆ ಎಷ್ಟು, 530. 530ರಲ್ಲಿ -550 ನಾವು ಕಳೆದೀವಿ ಅಂದ್ರೆ ಇಲ್ಲಿ ಎಷ್ಟು ಸಿಗ್ತದೆ ನಮಗಂದ್ರೆ 550ರಲ್ಲಿ 530 ಕಳೆದ್ರೆ ನಮಗೆ ಈ -20 ಅಂತ ಸಿಗ್ತದೆ ನೋಡ್ರಿ. ಯಾಕಂದರೆ ದೊಡ್ಡ ಸಂಖ್ಯೆದಾಗ ಸಣ್ಣ ಕಳೆದೀವಿ ಅಂದ್ರೆ. ನೆಕ್ಸ್ಟ್ 550ರಲ್ಲಿ ಇಲ್ಲಿ 550ರಲ್ಲಿ ಇದರಲ್ಲಿ ಅಂದರೆ ಎಕ್ಸ್ ಐ ಅಂದರೆ 550, ಇದರಲ್ಲಿ ಕಳಿಬೇನಕ್ಕೆ ಏನಾಗಿದೆ ಎ ಅಂದರೆ ಅಂದಾಜು ಸರಾಸರಿ ಏನು ತೊಗೊಂಡಿದ್ದೆ ನಾನು, 550 ತೊಗೊಂಡೆ. 550 ಕಳೆದಂದ್ರೆ ಏನಾಗ್ತದೆ ನಮಗೆ, ಇಲ್ಲಿ 0 ಅಂತ ಸಿಗ್ತದೆ. ರೈಟ್, ಇಲ್ಲಿ ಬರೋಣ. ಈಗ ನೆಕ್ಸ್ಟ್ ಈಗ 500 ಫಸ್ಟ್ ಎಕ್ಸ್ ಐ ಅಂದರೆ ಎಷ್ಟು ಅದ ನೋಡಿರಿ. ಎಕ್ಸ್ ಐ ಅಂತಂದ್ರೆ 570 ಅದ. 570ರಲ್ಲಿ ಏನು ಕಳಿಬೇಕು ನಾವು, ಮೈನಸ್ ಎ ಅನ್ನು ಕಳಿಬೇಕು. ಮೈನಸ್ ಎ ಕಳೆದೇವು ಅಂದ್ರೆ ಮೈನಸ್ ಎ ಅಂದರೆ ಏನು ತೊಗೊಂಡು 550 ತೊಗೊಂಡಿನಿ. ಉಳಿತು ನಮಗೆ ಪ್ಲಸ್ ನೋಡಿರಿ 570 ಪ್ಲಸ್ 20 ಅಂತ ಉಳಿತು. ಪ್ಲಸ್ 570ರಲ್ಲಿ 550 ಕಳೆದ್ರೆ ನಾವು ಪ್ಲಸ್ 20 ಅಂತ ಉಳಿತು. ಅದೇ ರೀತಿ ಇದು ಇಲ್ಲಿಗೆ ಬಂತು. ನೆಕ್ಸ್ಟ್ ನೋಡಿರಿ 590ರಲ್ಲಿ ಏನು ಕಳಿಬೇಕು ನಾವು, 550 ಎ ಕಳೆದೀವಿ ಅಂದ್ರೆ ಇಲ್ಲೇನಾಗ್ತದೆ ನೋಡಿರಿ +40 ಅಂತಾಯಿತು. ಅದು 590 550 ಕಳೆದ್ರೆ +40 ಅಂತ ಉಳಿತು. ಈಗ ಸೂತ್ರ ಪ್ರಕಾರ ನಾವು ಏನು ಮಾಡಬೇಕು ಈಗ ಅಂದ್ರೆ ನೋಡಿರಿ, ಎ ಸಿಕ್ತು. ಈಗ ಸಿಗ್ಮಾ ಎಫ್ ಐ ಇಂಟು ಡಿ ಐ ಮಾಡಬೇಕು. ಎಫ್ ಐ ಇಂಟು ಡಿ ಐ ಮಾಡಬೇಕು ನೋಡಿರಿ. ಎಫ್ ಐ ಇಂಟು ಡಿ ಐ ಮಾಡಿ ಆಮೇಲೆ ಸಿಗ್ಮಾ ಅಂದ್ರೆ ಕೂಡಿಸ್ಬೇಕು. ಈಗ ನೋಡಿರಿ ಫಸ್ಟ್ ಇದು -40 ಇದು ಬರ್ತದೆ. ಈಗ ಎಫ್ ಐ ಇಂಟು ಡಿ ಐ. ಎಫ್ ಐ ಅಂದರೆ ಯಾವುದು, ಇದು ಎಫ್ ಐ ಅಂತಂದ್ರೆ ಇಲ್ಲಿದೆ ನೋಡಿರಿ. ಎಫ್ ಐ ಇಂಟು ಡಿ ಐ ಸಿಗ್ಮಾ ಎಫ್ ಐ ಅಂದರೆ ಇವು. ಎಫ್ ಐ ಇಂಟು ಡಿ ಐ ಅಂದರೆ ಎಷ್ಟು ಬಂತು, -40 ಬಂತು. -40 ಅಂದರೆ ಹೆಂಗೆ ಬರಿತೀವಿ ಅಂದ್ರೆ ನಾವು 12 4 48. 12 4 ಮೊದಲು ಚಿಹ್ನೆ ಮೈನಸ್ ಅದ, ಮೈನಸ್ ಬರೀನು. 12ರ ಬಗ್ಗೆ 4 ಸಲ ಓದಿದಾಗ 12 4 48 ಆಯಿತು. ಅದಕ್ಕೊಂದು 0 ಹೇಗೆ ಬರೀಬೇಕು, 480 ಆಯಿತು. ಅದೇ ರೀತಿ ಎಫ್ 14 28 ಆಯಿತು. ಪ್ಲಸ್ ಇಂಟು ಮೈನಸ್ ಮೊದಲು ಮೈನಸ್ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಇರ್ತದೆ, ಪ್ಲಸ್ ಇಂಟು ಮೈನಸ್ ಆಯಿತು. 14 28 ಒಂದು 0 ಬರಿತೀನಿ, 280 ಆಯಿತು. ಇಲ್ಲಿ 8ಕ್ಕೆ 0ಲಿಂದ ಗುಣಾಕಾರ ಮಾಡಿದಾಗ ಏನಾಗ್ತದೆ ನಮಗೆ 0 ಸಿಗ್ತದೆ. ನೆಕ್ಸ್ಟ್ 6ಕ್ಕೆ 20ರಲ್ಲಿ ಗುಣಾಕಾರ, 6ರಿಂದ 20ರಲ್ಲಿ ಗುಣಾಕಾರ ಮಾಡಿದಾಗ ನಮಗೆ 120 120 ಪ್ಲಸ್ 120 ಅಂತ ಸಿಗ್ತದೆ. ಅದೇ ರೀತಿ ನೆಕ್ಸ್ಟ್ 10ಕ್ಕೆ 40ರಲ್ಲಿ ಗುಣಾಕಾರ ಮಾಡಿದಾಗ ನಮಗೆ ಸಿಗ್ತದೆ 400 ಅಂತ ಸಿಗ್ತದೆ. 10 4ನೇ 40, ಒಂದು 0 ಆ್ಯಸ್ ಇಟ್ ಇಸ್ ಬರಬೇಕು. 14 40 ಬರೆದು ಇದು ಒಂದು 0 ಅದಲ್ಲ, ಇದೊಂದು 0 ಆ್ಯಡ್ ಮಾಡಿಬಿಡ್ಬೇಕು. ಅದ ಈಗ ನಮಗೆ ಸೂತ್ರದ ನೋಡಿರಿ ಸಿಗ್ಮಾ ಎಫ್ ಐ ಇಂಟು ಡಿ ಐ ಇದೆ ನೋಡಿರಿ. ಸಿಗ್ಮಾ ಅಂತಂದ್ರೆ ಏನು ಬೇಕು, ಇವೆಲ್ಲ ಕೂಡಿಸ್ಬೇಕು. ಇವೆಲ್ಲ ಏನು ಮಾಡಬೇಕು, ಕೂಡಿಸ್ಬೇಕು ನೋಡಿರಿ. ಕೂಡಿಸ್ದಾಗ ಹೆಂಗೆ ಕೂಡಿಸ್ಬೇಕು ಅಂತಂದ್ರೆ ಸಿಗ್ಮಾ
ಇಲ್ಲಿ ಸಿಗ್ಮಾ FI ಇಂಟು DI ಈ ಕಾಲಮ್ ಏನದಲ್ಲ ನಾವು ಕೂಡಿಸ್ಬೇಕು. ಈ ಕೂಡಿಸ್ಬೇಕಂದ್ರೆ ಏನು ಮಾಡ್ಬೇಕಂತ ನಾವು ಮೊದಲ ಮೈನಸ್ ಎಷ್ಟು ಮೈನಸ್ ಅವ ನೋಡಿರಿ, -480 -280 ಅವು ಕೂಡಿಸಿ ಪ್ಲಸ್ ಇದ್ದದನ್ನು ಕಳಿಬೇಕು ನಾವು. ಹೌದಾ ನೋಡಿರಿ ಏನು ಬಿಡ್ತೀನಿ ನಾನು, -480 -280 ಅದು 12 4 48 ಇದು ನೋಡಿರಿ 14 2 28 ರೈಟ್. ಇವೆರಡು ಕೂಡಿಸಿ ಮೈನಸ್ ಚಿಹ್ನೆ ಬಿಡ್ತೀನಿ. 0 8 + 8 16 ಕೈಲನ್ನು 1 768 -768 -769 ಪ್ಲಸ್ನಾಗ ಏನಾವ ನೋಡಿರಿ, ಇದು ಮೈನಸ್ ಆಯಿತು. ಪ್ಲಸ್ನಾಗ ಏನಿದಾವೆ ಒಂದು 400 ಒಂದು 120 ಅಂದರೆ 520 ಪ್ಲಸ್ 520 ಅಂದರೆ -760ರಲ್ಲಿ ಪ್ಲಸ್ ನಾವು 520 ಕಳಿಬೇಕು. ಅಂದರೆ 400 + 1200 120 ಅಂದರೆ 520 ಆಗ್ತದೆ. ಅಂದರೆ ಎರಡು ಪ್ಲಸ್ ಇದು ಕೂಡಿಸ್ಬೇಕು. 520 ಆಯಿತು, 520 ಹಿಂಗೆ ಒಂದು ಮೈನಸ್ ಪ್ಲಸ್ ಅದಾಗ ಕಳಿಬೇಕು. ಕಳೆದಾಗ ನೋಡಿ ಏನು ಬಿಡ್ತಾವೆ ನಮಗೆ 0 6 ಇಡೋದು 4 7 -7 ಇದ್ರೆ -240 ಅಂತ ಹೋದ್ ನಾವು. ಏನು ಬಂತು ಅನ್ಸರ್ ನಮಗೆ ಮೈನಸ್ ಸಿಗ್ಮಾ FI DI ಮಾಡಿದ್ವಿ ಅಂದ್ರೆ ನಮಗೇನು ಬಂತು -240 ಅಂತ ಬಂತು. ಹೌದಾ ಈಗ ನಮ್ಗೆ ಅಷ್ಟು ಬೆಲೆಗಳೇನಾಯಿತು ಸಿಕ್ಕಂಗಾಯ್ತು ನೋಡ್ರಿ. ಇಲ್ಲಿ ನಾವೇನು ಮಾಡ್ಬೇಕು, ಸರಾಸರಿ ಸೂತ್ರದಲ್ಲಿ ಬೆಲೆಗಳು ಹಾಕಿ ಸರಾಸರಿ ಅಂದಾಜು ಸರಾಸರಿ ಸೂತ್ರ X ಬಾರ್ ಸಮನಾಗಿದೆ A ಪ್ಲಸ್ ಸಿಗ್ಮಾ FI ಇಂಟು DI ಡಿವೈಡ್ ಬೈ ಸಿಗ್ಮಾ FI. ಈ ಸೂತ್ರದಲ್ಲಿ ಬೆಲೆಗಳನ್ನ ನಾವು ಆದೇಶ ಮಾಡ್ಕೊತ ಹೋಗೋಣ. ಫಸ್ಟ್ ನೋಡಿರಿ A ಅಂದರೆ ಏನು ತೆಗೆದುಕೊಂಡು ನಾನು ಅಂದಾಜು ಸರಾಸರಿ 550 ತೊಗೊಂಡಿದ್ದೀನಿ. ಇಲ್ಲಿ 550 ಅಂತ ಹಾಕ್ತೀನಿ. ಇಲ್ಲಿ ಪ್ಲಸ್ ಹಂಗೆ ಬರಿತೀನಿ. ಸಿಗ್ಮಾ FI DI ಮಾಡಿದ್ದೀನಿ. ಇಲ್ಲಿ ಎಷ್ಟು ಬಂದ ಆನ್ಸರ್ ಅಂದ್ರೆ -240 ಅಂತ ಬಂದದ. ಇಲ್ಲಿ ಮೈನಸ್ ಇದಿಷ್ಟು ತೆಗೆದು -240 ಅಂತ ಬರಿತೀನಿ ನೋಡಿರಿ. ಬ್ರ್ಯಾಕೆಟ್ ಹಾಕ್ತೀನಿ, ಯಾಕಂದ್ರೆ ಮೈನಸ್ ಬಂದ ಸಲುವಾಗಿ. ಡಿವೈಡೆಡ್ ಬೈ ಸಿಗ್ಮಾ FI ಅಂದರೆ ಎಷ್ಟಿದೆ 50 ಅಂತದ ನೋಡಿರಿ. ಇದ್ರ ಬದಲಿ ನಾನು 50 ಅಂತ ಅಂಬ್ತೀನಿ. ಅದ ಈಗೇನು ಮಾಡಬೇಕಂದ್ರೆ 550 ಹಂಗೆ ಬರಿತೀನಿ. ಇದು ಹಂಗೆ ಬರ್ತೀನಿ. ಇದು ಪ್ಲಸ್ ಇಂಟು ಮೈನಸ್ ಬರಿತೀನಿ. 240 ಡಿವೈಡೆಡ್ ಬೈ 50 ಅಂದರೆ ಈ ಜೀರೋ ಏನಾಯಿತು ಕ್ಯಾನ್ಸಲ್ ಆಯ್ತು ನಮಗೆ. ಈಗ ನಾವು ಎರಡು ರೀತಿ ಮಾಡ್ಬೋದು. ಒಂದು 550ರಲ್ಲಿ 24 ಕಳಿಬೇಕು. 24ಕ್ಕೆ ಇದರಿಂದ ಭಾಗಿಸಿ ಮಾಡ್ಬೋದು, ಅಥವಾ LCM ತೆಗೆದುಕೊಂಡು ಕೂಡ ಮಾಡ್ಬೋದು. ನಾನು ಇದೇ ಮಾಡ್ತೀನಿ. ಈಜಿ ಏನಾಗ್ತದೆ ಅಂದ್ರೆ 24ಕ್ಕೆ 5ರಿಂದ ಭಾಗಿಸ್ತೀನಿ. 24ಕ್ಕೆ 5ರಿಂದ ಭಾಗಿಸ್ತೀನಿ ನೋಡಿರಿ. ಏನು ಸಿಗ್ತದೆ ನಮಗಂದ್ರೆ 5 4 20 ಎಷ್ಟು ಉಳಿತು 4 ಉಳಿತು ನೋಡಿರಿ. ಪಾಯಿಂಟ್ ಕೊಡ್ತೀನಿ, 0 ಇಸ್ಕೊತೀನಿ. 5 8 40 ಅಂದರೆ ಇದ್ರ ಬದಲಿ ನಾನು ಏನು ಬರಿಬೋದು, ಈಗ 24 ಡಿವೈಡ್ ಬೈ 5 ಅಂದರೆ ಏನು ಬರಿಬೋದು, ಇದು 550 ಹಂಗೆ ಬರಿತೀನಿ. ಮೈನಸ್ ಉತ್ತರ 4.8 ಬರಿತೀನಿ. 4.8 ಬರಿತೀನಿ. ಈಗ ನಮಗೇನು ಮಾಡಬೇಕು, ಕಳಿಬೇಕು. ಒಂದು ಪ್ಲಸ್ ಅದ ಒಂದು ಮೈನಸ್ ಅದ ಕಳಿಬೇಕು. ಅಂದರೆ 550ನಾಗ ಏನು ಕಳಿಬೇಕಂದ್ರೆ ನಾವು -4.8 ಅಂದರೆ ಇಲ್ಲಿ ಪಾಯಿಂಟ್ ಇಲ್ಲ, ಅದಕ್ಕೆ ಇಲ್ಲೊಂದು ಸಂಖ್ಯೆ ಆಗ ಒಂದು 0 ನೋಡಿರಿ. ಇಲ್ಲಿ ಪಾಯಿಂಟ್ ಆಗ ಒಂದು ಸಂಖ್ಯೆ ಅದ, ಇಲ್ಲಿ ಇಲ್ಲಾಂದ್ರೆ ಒಂದು 0 ಬರ್ಕೊಂಡ್ಬಿಡ್ಬೇಕು. ಈಗ 4.8 ಅಂದರೆ 4.4 ಇಲ್ಲಿ ಬರ್ತದೆ ಬಿಡಿಸ್ತಾ ಅಂದಾಗ 8 ಇಲ್ಲಿ ಬರಬೇಕು, ಕಳಿಬೇಕು. ಈ ಕಡೆ ಒಂದು 10 8 ಕಳೆದ್ರೆ ಎಷ್ಟು ಉಳಿತು ನಿಮಗೆ 2 ಉಳಿತು. ಇಲ್ಲಿ 9 ಉಳಿತು. 9ರ 4 ಕಳೆದ್ರೆ 5 ಉಳಿತು. ಇಲ್ಲಿ ಇದು ಕಡೆ ತೊಗೊಂಡು ಇಲ್ಲಿ 4 ಉಳಿತು. ಇಲ್ಲಿ ಅಂದ್ರೆ 545 ಪಾಯಿಂಟ್ ಇಲ್ಲಿ ಒಂದು ಸಂಖ್ಯೆ ಆಗನ ಪಾಯಿಂಟ್ ಅಂದರೆ ಸರಾಸರಿ ಎಷ್ಟು ಕಂಡು ಹಿಡ್ದಂಗೆ ಐತೆ ನಾವು ಅಂದ್ರೆ ನಾವು 545.2 ರೂಪಾಯಿಗಳು. ಅಂದರೆ ಪ್ರತಿಯೊಬ್ಬರದ್ದು ಸರಾಸರಿ ಎಷ್ಟು ಕಂಡು ಹಿಡ್ದಂಗೆ ಐತೆ ನಾವು ಅಂದರೆ 545.2 ರೂಪಾಯಿಗಳು. ಅಂದರೆ ಇಲ್ಲಿ ಲೆಕ್ಕ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ ನೋಡಿರಿ.